ವಿಜಯಪುರ ಪೊಲೀಸರು ಭರ್ಜರಿ ಭೇಟಿಯನ್ನಾಡಿದ್ದಾರೆ. ಕೆನರಾ ಬ್ಯಾಂಕ್ನ ದರೋಡೆಯ ಪ್ರಕರಣವನ್ನ ಭೇದಿಸಿ ದರೋಡೆಕೋರರನ್ನ ಹೆಡೆಮುರಿ ಕಟ್ಟಿದ್ದಾರೆ. ದೇಶದ ಅತಿದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣ ಇದು ಈಗ ಸುಖಾಂತ್ಯ ಕಂಡಿದೆ. ವಿಜಯಪುರದ ಮನಗುಳಿ ಕೆನರಾ ಬ್ಯಾಂಕ್ ದರೋಡೆಯ ಕೇಸ್. ಕೆನರಾ ಬ್ಯಾಂಕ್ ದರೋಡೆ ಮಾಡಿದ್ದಂತಹ 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 39 ಕೆಜಿ ಗಟ್ಟಿ ಚಿನ್ನ, 1.16 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್, ಒಟ್ಟು 39.26 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಹುಬ್ಬಳ್ಳಿ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ದೇಶದ ಅತಿದೊಡ್ಡ ಬ್ಯಾಂಕ್ ದರೋಡೆಯ ಪ್ರಕರಣವನ್ನ ವಿಜಯಪುರ ಪೊಲೀಸರು ಭೇದಿಸಿರುವಂಥದ್ದು. ದರೋಡೆಕೋರರ ಬಳಿ ಸಿಕ್ಕಂತಹ ಹಾರ್ಡ್ ಕ್ಯಾಶ್ನ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 12 ಜನರ ಗ್ಯಾಂಗ್ ಇದು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ಹೋಗಿ ಅಲ್ಲಿ ದರೋಡೆಯನ್ನ ಮಾಡಿಕೊಂಡು ಕಾಲ್ಕಿತ್ತಿದ್ರು. ಈಗ ಕೊನೆಗೂ ಕೂಡ ಇವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರ ಬಳಿ ಇದ್ದಂತಹ ಹಾರ್ಡ್ ಕ್ಯಾಶ್, ಗಟ್ಟಿ ಚಿನ್ನ, ಬೇರೆ ಬೇರೆ ವಸ್ತುಗಳನ್ನು ಕೂಡ ವಿಜಯಪುರ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಮೂಲಕ ಅತಿದೊಡ್ಡ ಕಾರ್ಯಾಚರಣೆಯಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. 39 ಕೆಜಿ ಗಟ್ಟಿ ಚಿನ್ನವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 12 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ 12 ಜನ ದರೋಡೆಕೋರರನ್ನು ಕೂಡ ವಿಜಯಪುರ ಪೊಲೀಸರು ಹೆಡೆಮುರಿ ಕಟ್ಟಿರುವಂಥದ್ದು. ಅತಿದೊಡ್ಡ ಸವಾಲಾಗಿತ್ತು ಪೊಲೀಸರಿಗೆ. ಎಲ್ಲವನ್ನೂ ಕೂಡ ಭೇದಿಸಿ ಈಗ ದರೋಡೆಕೋರರನ್ನ ಹೆಡೆಮುರಿ ಕಟ್ಟುವಲ್ಲಿ ವಿಜಯಪುರ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇಡೀ ದೇಶದ ಗಮನವನ್ನು ಸೆಳೆದಿತ್ತು ಈ ದರೋಡೆಯ ಪ್ರಕರಣ. ಹುಬ್ಬಳ್ಳಿ ಮೂಲದ 12 ಜನರನ್ನ ವಿಜಯಪುರದ ಕೆನರಾ ಬ್ಯಾಂಕ್ನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಲಾಗಿದೆ. 39.26 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿಯನ್ನ ಮಾಡಿದ್ದಾರೆ. ಎಲ್ಲ ಕೇಶವಪುರದಲ್ಲಿ, ಹುಬ್ಬಳ್ಳಿಯಲ್ಲಿ ಎಲ್ಲ ಕೇಶವಪುರದಲ್ಲೇ ಇರುವಂಥವ್ರು. ಇವರು ಮುಂಚಿತವಾಗಿ ಪರಿಚಯ ಇದ್ದವ್ರು ಎಲ್ಲರಿಗೂ. ಸೊ ಅನ್ನೋನ್ ಪರ್ಸನ್ಸ್ ಅನ್ನೋದು ಯಾರೂ ಇಲ್ಲ ಅವರಿಗೆ. ಮುಂಚಿತವಾಗಿ ಪರಿಚಯ ಇದ್ದವರು. ಆ ಪರಿಚಯ ಇದ್ದವರಲ್ಲೇ ಎ ರೈಟ್ ಮ್ಯಾನ್ ಫಾರ್ ರೈಟ್ ಜಾಬ್. ಯಾವ್ಯಾವ ಕೆಲಸಕ್ಕೆ ಯಾರ್ಯಾರು ಸೂಕ್ತ ಆಗ್ತಾರೆ ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ಗಿರುತ್ತೆ. ಎಸ್, ಮೆಲ್ಟಿಂಗದ್ದು ಒಂದು ಉಳಿತು. ಯಾವ ರೀತಿ ಇವ್ರು ಮೆಲ್ಟ್ ಮಾಡಿದರು ಅಂತಂತ ಹೇಳಿ. ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಆರ್ನಮೆಂಟ್ಸ್ಗಳನ್ನ ಹೋಗಿ ಹಾಗೆ ಇಟ್ಟಿರೋದ್ರಿಂದ ನಾಳೆ ಆರ್ನಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ, ಎಲ್ಲಾದರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನ ಏನು ಮಾಡ್ತಾರೆ, ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ. ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರಿಂದ ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲೇ ಎಲ್ಲ ಬಂಗಾರವನ್ನು ಕರಗಿಸ್ತಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಯಾವುದಿದು ಈ ಗ್ಯಾಂಗು? ಈ ಗ್ಯಾಂಗ್ ಅನ್ನ ಪೊಲೀಸರು ಭೇದಿಸಿದ್ದು ಹೇಗೆ? ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಏನಂದರೆ ಪ್ರಮುಖವಾಗಿ ಈ ಗ್ಯಾಂಗ್ ಅಂತಂದರೆ ಇದೇನು ಅಂತಂದರೆ ಹುಬ್ಬಳ್ಳಿ ಮೂಲದವರು ಎಲ್ಲರೂ ಕೂಡ ಏನು ಆರೋಪಿಗಳ ಬಂಧನಕ್ಕೊಳಗಾಗಿದ್ದಾರೆ. ಒಟ್ಟು ಇಲ್ಲಿವರೆಗೂ ಅಂತಂದರೆ 15 ಜನರನ್ನ ಈಗ ಆರೋಪಿಗಳನ್ನ ಪೊಲೀಸರು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಇನ್ನು ಈ ಹುಬ್ಬಳ್ಳಿ ಮೂಲದವರು ಏನಿದ್ದಾರೆ, ಇಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಸೆಟಲ್ಮೆಂಟ್ ಸೇರಿದಂತೆ ಅನೇಕ ನಗರಗಳಲ್ಲಿ ಹುಬ್ಬಳ್ಳಿಯಿಂದ ಆಯ್ಕೆ ಮಾಡಿಕೊಟ್ಟಂತಹ ಆರೋಪಿಗಳಿದ್ದಾರೆ. ಇನ್ನು ಪ್ರಮುಖವಾಗಿ ಏನು ಅಂತಂದರೆ 15 ದಿನಗಳ ಹಿಂದೆ ಏನು 3 ಜನ ಪ್ರಮುಖ ಆರೋಪಿಗಳನ್ನ ಮೊದಲನೇದಾಗಿ ಬಂಧಿಸಿದ್ರು ಪೊಲೀಸರು. ಅದರಲ್ಲಿ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಕೂಡ ಇನ್ವಾಲ್ವ್ಮೆಂಟ್ ಇದ್ರು. ಆ ಮ್ಯಾನೇಜರ್ ಕೂಡ ಬಂಧಿಸಿದ್ರು. ಅದು ಹುಬ್ಬಳ್ಳಿಯ ಏನು ಕೆನರಾ ಬ್ಯಾಂಕ್ ಬರ್ತಾರೆ, ಆ ಹುಬ್ಬಳ್ಳಿಯ ಮೇನ್ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಕೂಡ ಬಂಧಿಸಿದ್ರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ಲಾನ್ ಕೂಡ ನಡೆದಿತ್ತು. ಆ ಪ್ಲಾನ್ ಆದ ನಂತರ ಏನು ಅಂತಂದ್ರೆ ಇವರು ಸಿನಿಮೀಯ ರೀತಿಯಲ್ಲಿ ಏನು ಅಂತಂದ್ರೆ ಕೆನರಾ ಬ್ಯಾಂಕ್ನ ಒಂದು ದರೋಡೆ ಮಾಡ್ತಾರೆ. ಅದು ಏನಂತಂದ್ರೆ ದರೋಡೆ ಮಾಡ್ಲಿಕ್ಕೆ ಏನಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಇವರು ಕೀ ಏನು ಬಳಸ್ತಾರೆ, ಅದು ಏನಂತಂದ್ರೆ ಬ್ಯಾಂಕಿನ ಕೀನ ಇವ್ರು ಬಳಸಿರ್ತಾರೆ. ಇದರನ್ನೇ ಒಂದು ಜಾಡವನ್ನ ಪತ್ತೆ ಹಚ್ಚಿದಂತ ಪೊಲೀಸರು ಕೂಡ ಬೆನ್ನತ್ತಿದ್ರು. ಇದರ ಮೂಲ ಸಂಪೂರ್ಣವಾಗಿ ಏನಂದ್ರೆ ಕಳೆದ 1.5 ತಿಂಗಳಲ್ಲೇ ಏನು ಅಂತಂದ್ರೆ ಎಲ್ಲ ಆರೋಪಿಗಳನ್ನ ಈಗ ಸಂಪೂರ್ಣವಾಗಿ ಬಂಧಿಸುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಪ್ರಮುಖವಾಗಿ ಏನು ಅಂತಂದ್ರೆ ಏನು ಬ್ಯಾಂಕ್ನಲ್ಲಿ ಸಾರ್ವಜನಿಕ ಗ್ರಾಹಕರೆಲ್ಲರೂ ಕೂಡ ಏನೋ ಒಂದು ಅಡ ಇಟ್ಟಿದ್ರು ಮತ್ತು ಏನು ಒತ್ತೆ ಇಟ್ಟಿದ್ರು, ಲೋನ್ಗಳನ್ನ ಪಡ್ಕೊಂಡಿದ್ರು. ಆ ಎಲ್ಲ ಚಿನ್ನದ ಆಭರಣಗಳು ಮತ್ತು ಸೇರಿದಂತೆ ಗಟ್ಟಿ ಬಂಗಾರ ಸೇರಿದಂತೆ ಒಟ್ಟು 39 ಕೋಟಿಯಷ್ಟು ಒಂದು ಗಟ್ಟಿ ಬಂಗಾರವನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದ್ರೆ 1.16 ಕೋಟಿನಷ್ಟು ಏನು ಅಂತ ಕೋಟಿಯಷ್ಟು ನಗದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಸಂಪೂರ್ಣವಾಗಿ ಯಶಸ್ವಿ ಅಂತ ಒಂದು ಕಾರ್ಯಾಚರಣೆ ವಿಜಯ ಪೊಲೀಸರು ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.